ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆಲ್ಲ ಹೈದರಾಬಾದ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅದಕ್ಕೆ ಮೊದಲಿಗೆ ನಾವು ಅನ್ನ ಮಾಡ್ಕೊಳ್ಳೋಣ. ಡ್ರೈ ಸ್ಪೈಸಸ್ ಹಾಕ್ಬೇಕು, ಸ್ವಲ್ಪ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಉಪ್ಪು, ಎಣ್ಣೆ ಎಲ್ಲ ಹಾಕಿ ಅನ್ನ ಮಾಡ್ಕೊಬೇಕು. ನೋಡಿ, ಅದಕ್ಕೆ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ 1 kg. ನೋಡಿ, ಇದೆಲ್ಲ ವಾಶ್ ಮಾಡಿ ನಾನು ಮುಕ್ಕಾಲು ಭಾಗ ಬೇಯಬೇಕು, ಫುಲ್ಲು ಅನ್ನ ಬೇಯಬಾರ್ದು. ನೋಡಿ, ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕೋಣ, ಯಾಕೆಂದರೆ ಒಂದಕ್ಕೊಂದು ಅಂಟಲ್ಲ ಅನ್ನ. ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಈ ಥರ ಬೆಂದಿದೆ. ಮುಕ್ಕಾಲು ಭಾಗ ಬೇಯಬೇಕು, 10 ಮಿನಿಟ್ಸ್ ಸಾಕು ಬೇಯಿಸೋಕ್ಕೆ. ನೋಡಿ, ಈ ಸ್ಟೇಜಲ್ಲಿ ನಾನು ಈ ಸ್ಟೇಜಲ್ಲಿ ಅನ್ನ ಬಸಿತೀನಿ. ಇದಕ್ಕೆ ಡ್ರೈ ಸ್ಪೈಸಸ್ಸು 2 ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಆಮೇಲೆ ಏಲಕ್ಕಿ, ಕಸ್ತೂರಿ ಮೇಥಿ, ಕಾಳು ಮೆಣಸು, ಜೀರಿಗೆ ಎಲ್ಲ ತಗೊಂಡಿದ್ದೀನಿ. ನಾವು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗೆಲ್ಲ ಸ್ವಲ್ಪ ನೀರಲ್ಲಿ ನೆನೆಸಿಡೋಣ. ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ ನೀರಲ್ಲಿ ನೆನೆಸಿಟ್ರೆ. ನೋಡಿ, ರೈಸ್ ಹೇಗಿದೆ. ನೋಡಿ, ಇದೆಲ್ಲ ನಾನು ತಗೊಂಡಿದ್ದೀನಿ. 1 kg ಚಿಕನ್ನು, ಒಂದು 4-5 ಹಸಿಮೆಣಸಿನ್ಕಾಯಿ, 1 ಟೊಮಾಟೊ, 3 ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಗೋಲ್ಡನ್ ಫ್ರೈ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರು, ಪುದೀನ, ಕೊತ್ತಂಬರಿ, ತುಪ್ಪ, ಎಣ್ಣೆ. ಇದೆಲ್ಲ ಈ ಚಿಕನಲ್ಲಿ ಮಿಕ್ಸ್ ಮಾಡಬೇಕು. 1 ಕಪ್ಪು ಮೊಸರು ಬೇಕು. ಇದೆಲ್ಲ ಆ್ಯಡ್ ಮಾಡೋಣ, ಬನ್ನಿ. ನೋಡಿ, 1 ಕಪ್ಪು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಮೊಸರು 1 ಕಪ್ಪು ಫುಲ್ಲು. ಇದಕ್ಕೆ ನಾವು ನೀರು ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ತಾಯಿದ್ದೀವಿ, ಅದರಿಂದ ಇದರಲ್ಲೇ ಸೇರೋಗುತ್ತೆ ನಿಮಗೆ. ನೋಡಿ, ನೆನೆಸಿಟ್ಟಿದ್ದ ಚಕ್ಕೆ, ಲವಂಗ ಅದೆಲ್ಲ. ಮತ್ತು ಮಿಕ್ಕಿದ್ದು ಕಸ್ತೂರಿ ಮೇಥಿ, ಕಾಳು ಮೆಣಸು, ಜೀರಿಗೆ, ಬಿರಿಯಾನಿ ಎಲೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ 4-5 ಹಸಿಮೆಣಸಿನ್ಕಾಯಿ, ಅದು 1 ಟೊಮಾಟೊ ಫ್ರೈ ಮಾಡ್ಕೊಂಡಿರೋದು, 3 ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಹಾಕ್ತಾಯಿದ್ದೀನಿ, ಅರ್ಧ ಕಪ್ಪು ಆಮೇಲೆ ಬೇಕಾಗುತ್ತೆ. ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಚಿಕನ್ 1 kg ಇದೆ, ರೈಸ್ 1 kg ಇದೆ, ಸರಿ ಹೋಗುತ್ತೆ, ಖಾರ ಆಗಲ್ಲ. ನೋಡಿ, ಬಿರಿಯಾನಿ ಮಸಾಲನೂ ಅಷ್ಟೇ 4-5 ಟೀ ಸ್ಪೂನು.
ಉಪ್ಪು ತಕ್ಕಷ್ಟು, ರುಚಿಗೆ ತಕ್ಕಷ್ಟು. ಈಗ ಇದನ್ನೆಲ್ಲ ನೋಡಿ 200 ml ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 200 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅರ್ಧ ಅವರು ನಾವು ಪಕ್ಕಕ್ಕಿಡೋಣ. ನೋಡಿ ಅರ್ಧ ಅವರ್ ಆಯಿತು. ನೋಡಿ ಹೇಗಾಗಿದೆ ನೋಡಿ, ಹೇಗೆ ಮಿಕ್ಸ್ ಆಗಿದೆ. ನಿಮಗೆ ಚಿಕನ್ ಬೆಂದಿಲ್ಲ ಅಂದರೆ ನೀವೇನು ಮಾಡಬೇಕು, ಒಂದು ವಿಸ್ಲಲ್ಲಿ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಈ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ನೋಡಿ ಈ ಪಾತ್ರದಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ದೊಡ್ಡ ಪಾತ್ರೆ. ರೈಸ್ ಇದ್ರ ಮೇಲೆ ಆ್ಯಡ್ ಮಾಡ್ತೀನಿ. ಇದ್ರ ಮೇಲೆ ಅರ್ಧ ಕಪ್ಪು ತುಪ್ಪ ಹಾಕ್ತಾಯಿದ್ದೀನಿ. ಒಂದು 10 ಜನ 15 ಜನ ತಿನ್ಬೋದು ಈ ಬಿರಿಯಾನಿ. ನೋಡಿ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ತಾಯಿದ್ದೀನಿ. ಇನ್ಮೇಲೆ ಸ್ಟವ್ ಮೇಲೆ ಇಡಬೇಕು. ನೋಡಿ ಸ್ಟವ್ ಆನ್ ಮಾಡೋಣ. ಈಗ ಸ್ಟವ್ ಮೇಲೆ ಇಟ್ಟು ಇದ್ರ ಮೇಲೆ ವೆಯ್ಟ್ ಇಡೋಣ. ನಾನು ನೀರು ಇಡ್ತಿದ್ದೀನಿ. ಈ ಸೈಡಲ್ಲೆಲ್ಲ ಸ್ಟೀಮ್ ಬಂದರೆ, ಸ್ಮೆಲ್ ಬಂದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಹೇಗಾಗಿದೆ ಅಂತ. ಆಯಿತು, ಸ್ಮೆಲ್ ಘಮ ಘಮ ಅಂತಿದೆ. ಫಸ್ಟ್ ನೀವು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಈ ಥರ ಆಗುತ್ತೆ. ನೋಡಿ ಹೇಗೆ ಬೆಂದಿದೆ ಚಿಕನ್ ಎಲ್ಲ, ಟೊಮೊಟೊ ಎಲ್ಲ ಹೇಗೆ ಬೆಂದಿದೆ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ. ನೋಡಿ ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಚಿಕನ್ನು ಟೊಮೊಟೊ ಎಲ್ಲ ಹೇಗೆ ಬೆಂದಿದೆ ಅಂತ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಇಷ್ಟ ಆದರೆ, ನಾನು ಆಲ್ರೆಡಿ ಗ್ರೇವಿ ಮಾಡಿದ್ದೆ, ನಿಮಗೆ ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್